ಬ್ಲೌಸ್ ತೋಳನ್ನ ಮಾರ್ಕ್ ಮಾಡಿ ಕಟ್ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ರೆ ತುಂಬ ಈಸಿಯಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಬ್ಲೌಸನ್ನು ಮಾರ್ಕ್ ಮಾಡೋದನ್ನ ತೋರಿಸಿದ್ದೆ. ಇವತ್ತು ಹಾಗೆ ಕಟ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಕಟ್ ಮಾಡಿ ಮತ್ತು ಬ್ಲೌಸ್ ತೋಳನ್ನು ಕೂಡ ಮಾರ್ಕ್ ಮಾಡಿ ಕಟ್ ಮಾಡೋದು ತೋರಿಸ್ತೀನಿ. ಇವಾಗ ನಾನು ನಿನ್ನೆ ಏನು ತೋರಿಸಿದ್ನಲ್ಲ ಅದನ್ನು ನಾನು ಕಟಿಂಗ್ ಮಾಡ್ತೀನಿ ನೋಡಿ. ಕಟ್ ಮಾಡೋಣ. ನಾವು ಇವಾಗ ಇಲ್ಲಿ ಸೈಡ್ ಪಟ್ಟಿ ಏನು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ನಾವೆರಡನ್ನೂ ಸೇರಿಸಿ ಕಟ್ ಮಾಡ್ತಾ ಹೋಗೋಣ. ಇವಾಗ ನಾವು ಇದೇ ಥರ ಇನ್ನೊಂದು ಪಟ್ಟಿ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಸೈಡಿಗೆ ಎತ್ತಿಟ್ಕೊಬೇಡ. ಇವಾಗ ನಾವು ಹಾಗೆ ನಾವು ಇಲ್ಲೇನು ಅವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಸ್ಟಿಚಿಂಗಿಗೆ ಅಂತ ಹೇಳಿ ಅದಕ್ಕೆಲ್ಲ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ನಾವು ಆ ಕಡೆ ಸೈಡು ಹೊಲಿಗೆ ಹಾಕ್ಬೇಕಾರೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಹಾಗಾಗಿ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಲ್ಲಿಗೆಲ್ಲ ಸ್ವಲ್ಪ ಕತ್ತರಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಬಿಡಿ. ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು. ಆ ಕಡೆ ಗೊತ್ತಾಗುತ್ತೆ ಅಂತ, ಎರಡೂ ಕಡೆನೂ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅಂತ ಈ ಥರ ಮಾಡ್ಕೊಬಿಡಿ. ಇವಾಗ ನಾನು ಬಗ್ಲು ಏನಿತ್ತು ಬಗ್ಲನ್ನ ಕಟ್ ಮಾಡೋದು ತೋರಿಸ್ತೀನಿ ನಾನು ಇವಾಗ. ಈ ಥರ ಕಟ್ ಮಾಡ್ಕೊಬಿಡಿ. ನೋಡಿ ನಾನು ಈ ಥರ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ವೇಸ್ಟ್ ಮಾಡೋದೇನು ಬೇಡ. ಇದೇ ನಮಗೆ ಉಂಡಿ ಪಟ್ಟಿ ಕಾಜಿ ಪಟ್ಟಿಗೆ ಬರುತ್ತೆ. ಹಾಗಾಗಿ ಇಲ್ಲೇ ನಾನು ಇದನ್ನು ರೆಡಿ ಮಾಡಿ ಇಡ್ತೀನಿ ನೋಡಿ. ಎಕ್ಸ್ಟ್ರಾ ನಾನು ಪೀಸು ಎಕ್ಸ್ಟ್ರಾ ಮಾಡ್ಕೊಳೋದು ಬೇಡ ಅಂತ ಹೇಳಿ ಈ ಥರ ಇರುತ್ತಲ್ಲ ಇದನ್ನು 4 ಪೀಸ್ನು ಸೇರಿಸಿ ನಾನು ಕರೆಕ್ಟಾಗಿ ಮಾಡಿಟ್ಕೊಂಡ್ರೆ ಇದೇ ಗುಂಡಿ ಪಟ್ಟಿ ಕಾಜಿ ಪಟ್ಟಿಗೆ ಬರುತ್ತೆ ಅಂತ. ಇದೇ ಸರಿ ಆಗುತ್ತೆ. ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆ ತಗೊಂಡು ವೇಸ್ಟ್ ಮಾಡಲ್ಲ. ಹಾಗಾಗಿ ನೋಡಿ ಈ ಥರ 2 ಪೀಸ್ ಆಗುತ್ತೆ. ಇದು ಗುಂಡಿ ಪಟ್ಟಿ ಮತ್ತು ಕಾಜಿ ಪಟ್ಟಿ ಇದು. ಹಾಗೆಯೇ ನಾನು ಈ ಕಡೆ ಕೊಳ್ಳು ಕೂಡ ಕಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ನೋಡಿ ನಾನು ಈ ಥರ ಕೊಳ್ಳು ಕೂಡ ಕಟ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಬಗಲಲ್ಲಿ ನಾನು ಇಲ್ಲಿ ಕೂಡ ಸ್ವಲ್ಪ ಕಟ್ ಮಾಡಿಬಿಡೋಣ ಸಣ್ಣದಾಗಿ. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡೂ ಕಡೆನೂ ಬಂದಿರುತ್ತೆ. ಇಲ್ಲಿ ನಾನು ಏನು ಕಟ್ ಮಾಡಿದ್ನಲ್ಲ ಆವಾಗ ಈ ಥರ ಇನ್ನೊಂದ್ಸಲಿ ನೀವು ಮಾರ್ಕ್ ಮಾಡ್ಕೊಬಿಡಿ. ಇಲ್ಲಿ ಮಾರ್ಕ್ ಮಾಡಿದ ಗುರ್ತಾ ಇದೆ ನೋಡಿ. ಇಲ್ಲಿಂದ ಕರೆಕ್ಟಾಗಿ ಇದೇ ಥರ ಈಚೆ ಕಡೆಗೂ ಸೈಡು ಮಾಡ್ಕೊಬಿಡಿ. ನಮಗೆ ಹೊಲಿಬೇಕಾರೆ ತುಂಬ ಈಸಿ ಆಗುತ್ತೆ ಅಂತ. ಹಾಗೆಯೇ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಬಿಡಿ 3/2ಗೆ. ಇಲ್ಲೂ ಕೂಡ ಇದೆ ನೋಡಿ ಮಾರ್ಕ್ ಗುರ್ತಾ. ಇವಾಗ ನಾನು ಇಲ್ಲಿಂದ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಸೇಮ್ ಅಳತೆಯಲ್ಲಿ ನಾವು ಇಲ್ಲಿಗೆ ಮಾಡ್ಕೊಬಿಡೋಣ 2/2.
ಇಲ್ಲೂ ಕೂಡ ನಾವು ಮಾಡ್ಕೊಂಡಿದ್ದು ಮಾರ್ಕ್ ಇದೆ ನೋಡಿ, ಇಲ್ಲಿ ಗುರ್ತ ಹಾಕ್ಕೊಂಡ್ರೆ ಈ ಥರ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲಿಂದ 5 ಇಂಚಿಗೆ ಮತ್ತೆ ಗುರ್ತ ಮಾಡ್ಕೊಬಿಡೋಣ. ನೋಡಿ ಇಲ್ಲಿಂದನೂ ಕೂಡ ಮಾರ್ಕ್ ಇದೆ, ಮತ್ತೆ ಇಲ್ಲಿಗೆ 3ವರೆಗೆ ಹಾಕ್ಕೊಬಿಡೋಣ. ಇವಾಗ ಇದನ್ನು ಹೊಲಿಯೋಕ್ಕೆ ಎರಡೂ ಬದಿ ನಾವು ರೆಡಿ ಮಾಡ್ಕೊಂಡಂಗೆ ಇವಾಗ ನಾವಿಲ್ಲಿಗೆ ನೀರ ಕಟ್ ಮಾಡ್ಕೊಬಿಡೋಣ. ನೋಡಿ ಈ ಥರ ಆಗುತ್ತೆ. ಅದೇ ಥರ ಸೇಮ್ ಇಲ್ಲಿಗೂ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಹೊಲಿಗೆ ಇಲ್ಲಿ ಕೂಡಲಿಕ್ಕೆ ಇಲ್ಲಿಗೂ ಕೂಡ ಒಂದು ಸ್ವಲ್ಪ ಕತ್ತರಿಯಲ್ಲಿ ಮಾರ್ಕ್ ಮಾಡ್ಕೊಬಿಡಿ ಚಿಕ್ಕದಾಗಿ, ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತ. ಈ ಥರ ಮಾಡ್ಕೊಬಿಡಿ ಮಾರ್ಕ. ಇದು ಇವಾಗ ಆಯಿತು. ಹಾಗೆ ಇದನ್ನ ಕೊರಳು ಪಟ್ಟಿ ನಾವೇನು ಕಟ್ ಮಾಡಿದ್ವಲ್ಲ, ಇದು ಪೈಪಿಂಗ್ ಅಂತ ಕೊಡ್ಬೇಕಲ್ಲ ಕೊರಳಿಂದು, ಅದನ್ನು ಕೂಡ ಇದರಲ್ಲೇ ತೋರಿಸ್ತಾ ಇದ್ದೀನಿ ನನ್ನ ಕ್ಲಾಸಲ್ಲಿ. ಇದು ಸ್ವಲ್ಪ ಕ್ರಾಸಲ್ಲೇ ಕಟ್ ಮಾಡಬೇಕು, ಇಲ್ಲಾಂದರೆ ನೇರ ಕಟ್ ಮಾಡಿದರೆ ಅಷ್ಟು ನೀಟಾಗಿ ಬರಲ್ಲ ಇದು. ಇದು ಕರೆಕ್ಟಾಗಿ 1 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಕರೆಕ್ಟಾಗಿ 1 ಇಂಚಿನ ಅಳತೆಗೆ ನನ್ನ ಕಣ್ಣು ಅಂದಾಜಿಗೆ ಮಾಡ್ತಾ ಹೋಗ್ತೀನಿ ನಾನು. ಈ ಥರ ಎಲ್ಲ ಪೀಸ್ನು ಕೂಡ ಒಂದೇ ಅಳತೆಗೆ ಕಟ್ ಮಾಡ್ಕೊಬಿಡಿ. ಈ ಥರ ಎಲ್ಲವನ್ನು ನೀಟಾಗೆಲ್ಲ ಕಟ್ ಮಾಡ್ಕೊಬಿಡಿ. ಈ ಥರ ಈ ಪೀಸ್ನೆಲ್ಲ ಇದರಲ್ಲಿ ಇಟ್ಕೊಬಿಡೋಣ ಇವಾಗ. ಹಾಗೆ ಇವತ್ತು ನಾನು ತೋಳನ್ನು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ತೋಳನ್ನು ಕೂಡ ಈ ಥರ ಬಟ್ಟೆ ಇರುತ್ತಲ್ಲ, ಈ ಥರ ನೀರು ಹಾಕ್ಕೋಬೇಡಿ. ಫಸ್ಟ್ ತೋಳು ಉದ್ದ ಅಳತೆ ತಗೊಬಿಡೋಣ. ನೋಡಿ ಇದು 10 ಇಂಚ್ ಉದ್ದ ಇದೆ. ಇವಾಗ ನಾವಿಲ್ಲಿ 12 ಇಂಚ್ ತಗೋಬೇಕು, ಯಾಕಂದರೆ ಇದರಲ್ಲೇ ಮಡಚಿ ಹೊಲಿಯೋದ್ರಿಂದ 12 ಇಂಚ್ ತಗೋಬೇಕಾಗುತ್ತೆ. ನಾವು 2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇಲ್ಲಿ. ನೋಡಿ ಇಲ್ಲಿ ನಾನು 12 ಇಂಚ್ ತಗೊಳ್ತಾ ಇದ್ದೀನಿ. ನಾನು ಫಸ್ಟ್ ಬಟ್ಟೆನ ಸಮ ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಈ ಥರ ಇದ್ದಿದ್ದನ್ನ ಈ ಥರ ಹಂಗೆ ಹಾಕ್ಕೊಬಿಡಿ. ಇದನ್ನು ಕೂಡ ನಾನು ಇಲ್ಲಿ ಮಡಚೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ.
ನಾನಿಲ್ಲಿ 1.5 ಇಂಚು ಮಡಚಿದ್ದೀನಿ ನಾನು. ಹಾಗೆಯೇ ನಾನಿಲ್ಲಿ 12 ಇಂಚಲ್ಲಿ 1.5 ಇಂಚ್ ಇಲ್ಲಿ ಹೋದರೆ ನನಗೆ 10.5 ಇಂಚ್ ಬೇಕು. 10.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಡೋಣ. ಎಲ್ಲ ಕಡೆಗೂ ಕೂಡ 10.5ನೇ ಬೇಕು. ಇವಾಗ ನಾನು 4 ಸೇರಿಸಿ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಮಡಚಿಬಿಡಿ 4. ಇಲ್ಲೂ ಕೂಡ ಸೇಮ್ ಅವಾಗ 5.5 ಇತ್ತು ಬಗ್ಲು. ಇಲ್ಲಿ ನಾನು ಜಾಸ್ತಿ 2.5 ಇಂಚು 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹೊಲಿಗೆಗೆ ಹೋಗೋದ್ರಿಂದ 2 ಇಂಚು ಎಕ್ಸ್ಟ್ರಾ ತಗೋಬೇಕು ನಾವು. ಇಲ್ಲಿ 8 ಇಂಚ್ ತಗೊಂಡಿದ್ದೀನಿ ನಾನು ಇವಾಗ. ಇಲ್ಲಿ 10.5 ಅನ್ನಲ್ಲ, ಇಲ್ಲಿ 10.5 ತಗೊಂಡಿದ್ದೀನಿ. ಹಾಗೆ ಇಲ್ಲೂ ಕೂಡ 10.5ನೇ ತಗೊಳ್ಳೋಣ. ಇದನ್ನು ನಾನು ಕಟ್ ಮಾಡ್ಕೊಬೇಡ ಇವಾಗ. ಇವಾಗ ನಾವು ಇಲ್ಲಿಂದ ಇಲ್ಲಿಗೆ 3 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿಂದ ನಾವು ಕ್ರಾಸಾಗಿ ಹೋಗ್ಬೇಕಲ್ಲ ಅದು. ಹಾಗಾಗಿ 3 ಇಂಚು ತಗೊಳ್ಳೋಣ. ಇಲ್ಲಿಗೆ ನಾವು ಇಲ್ಲಿಂದ ಮಾರ್ಕ್ ಮಾಡ್ಕೊಬಿಡೋಣ. ಇದು ಕೆಳಭಾಗ ಬರುತ್ತೆ. ಇದಕ್ಕಿಂತನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಯಾಕಂದರೆ ಇದು ಮುಂಭಾಗ ಮತ್ತು ಹಿಂಭಾಗ ಅಂತ ಬರೋದ್ರಿಂದ ನಮಗೆ ಮತ್ತೊಂದು ಹೋಗುತ್ತಿದ್ದು. ನೋಡಿ, ಇಲ್ಲಿ ನಾನು 4 ಸೇರಿಸಿ ಕಟಿಂಗ್ ಮಾಡೋಕ್ಕೆ ತೋರಿಸ್ತೀನಿ. ಇವಾಗ ನಾನು 2 ಮಾತ್ರ ಎತ್ಕೊಂಡು ಮುಂದ್ಗಡೆ ಭಾಗ ತೋರಿಸ್ತೀನಿ ನೋಡಿ. ಮತ್ತೆ ಏನು ಮಾರ್ಕ್ ಮಾಡಿದ್ನಲ್ಲ ಅವಾಗ ಈ ಥರ ಮುಂದ್ಗಡೆ ಮತ್ತು ಹಿಂದ್ಗಡೆ ಭಾಗನ ಕಟ್ ಮಾಡ್ಕೊಬೇಡೋಣ. ನೋಡಿ, ಈ ಥರ ಮುಂದ್ಗಡೆ ಮತ್ತು ಹಿಂದ್ಗಡೆ ಬರುತ್ತೆ. ಇದು ಒಂದನೇದಾದರೆ ಇದು ಎರಡನೇದಾಗುತ್ತೆ. ಈ ಥರ ಇದನ್ನು ಮಾಡ್ಕೊಬಿಡಿ. ಮಾರ್ಕ್ ಮಾಡಿದರೆ ಈ ಥರ ತೋಳು ಕಟಿಂಗು ಆಗುತ್ತೆ. ಹಾಗೆ ನಮ್ಗೆ ಇಲ್ಲಿ ಅಳತೆ ಇರುತ್ತಲ್ಲ ಇವ್ರದ್ದು, ನೋಡಿ ನಮಗೆ ಇಲ್ಲಿ ಇರೋದ್ರಿಂದ ಇಷ್ಟೇ ಸಾಕಾಗಿರುತ್ತೆ. ಹೊಲಿಗೆ ಎಕ್ಸ್ಟ್ರಾ ಇದು ಬಂದಿರುತ್ತೆ ಇಲ್ಲಿ. ಇಲ್ಲೂ ಕೂಡ ನಮಗೆ 5.5ನೇ ಸಾಕು ಅವ್ರದ್ದು ಅಳತೆ ಇರೋದು. ಇದುವರೆ ಇದ್ದರೆ 2 ಇಂಚ್ ಎಕ್ಸ್ಟ್ರಾ ಅಂದರೆ 6.5 7.5 ಬೇಕು. ಈ ಥರ ಇಲ್ಲಿಂದ ನಾವು ಅಲ್ಲಿಗೆ ಇಲ್ಲಿ ಬರುತ್ತೆ ಅಂತ
ಇವಾಗ ಇದು ತೋಳು ರೆಡಿಯಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಂಡ್ರೆ ತೋಳನ್ನು ಹೊಲಿಬೋದು ಅಂತ. ಹಾಗೆ ಅವಾಗ ನಾನು ಒಂದು ಸೈಡ್ ಪಟ್ಟಿ ಒಂದನ್ನು ಮಾತ್ರ ಕಟ್ ಮಾಡಿದ್ನಲ್ಲ, ಹಾಗೆ ಇನ್ನೊಂದನ್ನು ಕೂಡ ಇದರಲ್ಲಿ ಮಾಡೋದನ್ನು ತೋರಿಸ್ತೀನಿ ಇವಾಗ ಎಕ್ಸ್ಟ್ರಾ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಇದೇ ಥರ ಇನ್ನೊಂದು ಸೈಡ್ ಪಟ್ಟಿನ ಮಾಡ್ಕೊಬಿಡೋಣ ಇವಾಗ. ಇದರಲ್ಲಿ ನಮಗೆ 2 ಸೈಡ್ ಪಟ್ಟಿ ಬೇಕಾಗುತ್ತೆ, ಹಂಗಾಗಿ ಈ ಥರ ಮಾಡ್ಕೊಬಿಡಿ. ಇದನ್ನು ಮುಂದಿನ ವಿಡಿಯೋದಲ್ಲಿ ಹೇಗೆ ಹೊಲಿಯೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಧನ್ಯವಾದ.